ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗೃಹಿಣಿ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾವು ರಥಸಪ್ತಮಿಯ ಎಲ್ಲ ಆಚರಣೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈ 2024 ಅಂದರೆ ರಥಸಪ್ತಮಿಯು ಈ ತಿಂಗಳ ಅಂದರೆ ಫೆಬ್ರವರಿ 14ನೇ ತಾರೀಕು ಬಂದಿರುತ್ತೆ. ಇದಕ್ಕೆ ಸ್ನಾನದ ಮುಹೂರ್ತ ಅಥವಾ ರಥಸಪ್ತಮಿ ಸ್ನಾನದ ಮುಹೂರ್ತ ಯಾವಾಗ ಅಂದರೆ 16ನೇ ತಾರೀಕು ಫೆಬ್ರವರಿ ಬೆಳಗ್ಗೆ 5 ಗಂಟೆಯಿಂದ 7 ಗಂಟೆವರೆಗೂ ಟೈಮ್ ಇರುತ್ತೆ. ಮತ್ತು ಇದು ಹೊಸ ವರ್ಷದ ಮೊದಲ ಹಬ್ಬ. ಮಕರ ಸಂಕ್ರಾಂತಿಯ ನಂತರ ಮಾಘ ಮಾಸದ ಶುದ್ಧ ಸಪ್ತಮಿಯಂದು ರಥಸಪ್ತಮಿಯನ್ನು ನಾವು ಆಚರಣೆ ಮಾಡ್ತೀವಿ. ಈ ದಿನ ಸೂರ್ಯನ ರಥ ದಕ್ಷಿಣಾಯಣದಿಂದ ಉತ್ತರಾಯಣದ ಕಡೆಗೆ ಪ್ರಯಾಣಿಸುತ್ತದೆ ಅಥವಾ ಪ್ರಮಾಣೀಕರಿಸುತ್ತೆ ಅಂತಲೂ ಹೇಳ್ತೀವಿ. ಈ ಒಂದು ರಥಸಪ್ತಮಿಯನ್ನು ನಾವು ಸೂರ್ಯನ ಜಯಂತಿ ಅಥವಾ ಸೂರ್ಯನ ಜನಿಸಿದ್ದಕ್ಕೋಸ್ಕರ ಸೂರ್ಯ ಜಯಂತಿ ಅಂತಲೂ ಕರಿತೀವಿ. ಈ ದಿನವನ್ನು ನಾವು ಸೂರ್ಯನ ಪೂಜೆಗೆ ಅಂತಲೇ ಮೀಸಲಿಟ್ಟಿರ್ತೀವಿ. ಈ ದಿನ ನಾವು ಆರೋಗ್ಯದಾಯಕ ಸೂರ್ಯ ಮಂತ್ರ ಅಂದರೆ ಓಂ ನಮಃ ಸೂರ್ಯಾಯ ಶಾಂತಾಯ ಸರ್ವ ರೋಗ ನಿವಾರಣೆ ಆಯುರಾರೋಗ್ಯ ಮೈಶ್ಚರ್ಯ ದೇಹಿ ದೇವ ಜಗತ್ಪತೆ ಒಂದು ಸೂರ್ಯನಾಮವನ್ನು ಅಥವಾ ಸೂರ್ಯನ ಒಂದು ಮಂತ್ರವನ್ನು ಪಠಿಸುವ ಮೂಲಕ ಸೂರ್ಯನ ಪೂಜೆಯನ್ನು ನೆರವೇರಿಸ್ತೀವಿ ಅಂತಲೇ ಹೇಳ್ಬೋದು. ಈ ರಥಸಪ್ತಮಿಯು ಸೂರ್ಯ ದೇವರಿಗೇ ನಾವು ಸಮರ್ಪಿತವಾಗಿದ್ದು, ಈ ದಿನ ನಾವು ಉಪವಾಸವನ್ನು ಮಾಡಿ ಸೂರ್ಯದೇವನ ಪೂಜೆಯನ್ನು ಮಾಡಿ ಸೂರ್ಯನ ಆಶೀರ್ವಾದಕ್ಕೆ ಪಾತ್ರರಾಗ್ತೇವೆ. ಈ ದಿನ ನಾವು ಸೂರ್ಯೋದಯದ ಸಮಯದಲ್ಲಿ ಒಂದು ಎಕ್ಕದ ಸ್ನಾನವನ್ನು ಮಾಡುವುದು ತುಂಬಾ ಆಗಿರುತ್ತೆ. ಈ ದಿನದಂದು ರಥವನ್ನು ಏರುತ್ತಿರುವ ಸೂರ್ಯನ ಚಿತ್ರವನ್ನು ಅಥವಾ ಅಕ್ಕಿ ಹಿಟ್ಟಿನ ಒಂದು ಸೂರ್ಯನ ರಂಗೋಲಿಯನ್ನು ಸೂರ್ಯ ರಥದ ರಂಗೋಲಿಯನ್ನು ನೆಲದ ಮೇಲೆ ಹಾಕಿ ನಾವು ಸೂರ್ಯನ ಪೂಜೆಯನ್ನು ಆಚರಣೆ ಮಾಡ್ತೀವಿ. ಕೆಲವರು ಈ ದಿನ ಮಣ್ಣಿನ ಪಾತ್ರೆಗಳಲ್ಲಿ ಹಾಲನ್ನು ಕುದಿಸುವ ಮೂಲಕ ಸಹ ಈ ಒಂದು ಸೂರ್ಯನ ಪೂಜೆ ಅಥವಾ ರಥಸಪ್ತಮಿಯ ಆಚರಣೆಯನ್ನು ಮಾಡ್ತಾರೆ. ಈ ದಿನ ಮುಖ್ಯವಾಗಿ ಎಕ್ಕದ ಎಲೆಗಳನ್ನು ಬಳಸಿ ಸ್ನಾನ ಮಾಡುವುದು ಅತ್ಯಂತ ಮಂಗಳಕರ ಆಗಿರುತ್ತೆ. ಹಾಗೂ ಈ ರಥಸಪ್ತಮಿಯ ದಿನದಂದು ಸೂರ್ಯೋದಯದ ನಂತರ ಸ್ನಾನ ಮಾಡಿ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ ನಮಸ್ಕಾರ ಮಾಡಬೇಕಾಗತ್ತೆ. ಇದರ ನಂತರ ಸೂರ್ಯನಿಗೆ ತುಪ್ಪದ ದೀಪ ಹಚ್ಚಿ ಕೆಂಪು ಹೂಗಳು ಹಾಗೂ ಎಕ್ಕದ ಹೂಗಳಿಂದ ಒಂದು ಧೂಪ ದ್ರವ್ಯದಿಂದ ಸೂರ್ಯ ದೇವರನ್ನು ಪೂಜೆ ಮಾಡೋದರಿಂದ ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಸಹ ನೆರವೇರುತ್ತೆ. ಈ ಎಲ್ಲ ವಿಧಾನಗಳ ಪ್ರಕಾರ ಸೂರ್ಯದೇವನನ್ನು ಪೂಜಿಸುವ ಮೂಲಕ ಸೂರ್ಯದೇವನು ಭಕ್ತರಿಗೆ ಅಥವಾ ನಮಗೆ ಒಂದು ಉತ್ತಮ ಆರೋಗ್ಯ ಮತ್ತು ದೀರ್ಘಾಯುಷ್ಯವನ್ನು ನೀಡುತ್ತಾನೆ ಅನ್ನೋದು ನಮ್ಮ ಒಂದು ನಂಬಿಕೆ ಆಗಿರುತ್ತೆ. ಈ ದಿನ ಬ್ರಹ್ಮ ಮುಹೂರ್ತದಲ್ಲಿ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಸೂರ್ಯನಿಗೆ ನೀರು ಅರ್ಪಿಸಿದರೆ ಅಂದರೆ ಅರ್ಘ್ಯ ಸೂರ್ಯ ದೇವರ ಆಶೀರ್ವಾದ ನಾವು ಪಡ್ಕೊಳ್ಬೋದಾಗಿದೆ. ತಲೆಯ ಮೇಲೆ 7 ಎಕ್ಕದ ಗಿಡದ ಎಲೆಗಳನ್ನು ಇಟ್ಕೊಂಡು ಸ್ನಾನ ಮಾಡಿದರೆ 7 ಜನ್ಮದಲ್ಲಿ ಮಾಡಿದ ಪಾಪಗಳು ಸಹ ತೊಳೆದು ಹೋಗುತ್ತೆ ಅನ್ನೋದು ನಮ್ಮ ಒಂದು ನಂಬಿಕೆ ಆಗಿರುತ್ತೆ. ಎಕ್ಕದ ಎಲೆಗಳಿಗೆ ಅರ್ಕಪತ್ರ ಅಂತೇಳಿ ಕರೀತಾರೆ. ಅದಕ್ಕೋಸ್ಕರನೇ ಸೂರ್ಯನಿಗೆ ಅರ್ಕ ಅಂತ ಕರಿತೀವಿ. ಹಾಗಾಗಿ ಸೂರ್ಯ ದೇವನಿಗೆ ಎಕ್ಕದ ಗಿಡಗಳು ಅಥವಾ ಎಕ್ಕದ ಎಲೆಗಳೆಂದರೆ ತುಂಬಾ ಇಷ್ಟ. ನಿಮ್ಮ ಜಾತಕದಲ್ಲಿ ಏನಾದರೂ ಸೂರ್ಯನ ಸಮಸ್ಯೆ ಅಥವಾ ಸೂರ್ಯನ ಸ್ಥಾನ ಏನಾದರೂ ದುರ್ಬಲ ಆಗಿದ್ರೆ ಈ ರಥಸಪ್ತಮಿಯ ದಿನದಂದು ನೀವು ಉಪವಾಸದ ಮೂಲಕ ಸೂರ್ಯನಿಗೆ ಪೂಜೆ ಮಾಡಿ ಸೂರ್ಯನ ಪೂಜೆ ಮಾಡೋದ್ರಿಂದ ಸೂರ್ಯನ ಒಂದು ಕೃಪೆಗೆ ಪಾತ್ರರಾಗ್ತೀರಾ. ಅದೇ ರೀತಿ ನಿಮಗೆ ಈ ಥರ ಒಂದು ಜಾತಕದಲ್ಲಿ ಸಮಸ್ಯೆ ಏನಾದ್ರು ಕಂಡು ಬಂದರೆ ನೀವು ಬಡವರಿಗೆ ಈ ದಿನ ಬೇಳೆ, ಬೆಲ್ಲ, ತಾಮ್ರ, ಗೋಧಿ ಮತ್ತು ಕೆಂಪು ಅಥವಾ ಕಿತ್ತಳೆ ಬಣ್ಣದ ಬಟ್ಟೆಗಳನ್ನು ದಾನ ಮಾಡೋದರಿಂದ ಕೂಡ ನಿಮ್ಮ ಎಲ್ಲ ಜಾತಕದ ಸಮಸ್ಯೆಗಳು ಸಹ ಪರಿಹಾರ ಆಗುತ್ತೆ. ರಥಸಪ್ತಮಿ ಅಥವಾ ಈ ಒಂದು ಸೂರ್ಯ ಜಯಂತಿ ಅಂತ ದಿನದಂದು ನಾವು ಬೆಳಗ್ಗೆ ಬೇಗನೆ ಎದ್ದು ಪುಣ್ಯ ಸ್ನಾನ ಮಾಡಿ ಸೂರ್ಯನಿಗೆ ನೀರನ್ನು ಅರ್ಪಿಸಬೇಕು. ಇದನ್ನು ಅರ್ಘ್ಯ ಅಂತ ಕರಿತೀವಿ. ಈ ಒಂದು ನೀರು ಅಥವಾ ಸೂರ್ಯೋದಯಕ್ಕೆ ಅರ್ಪಿಸುವ ಈ ನೀರಿನಲ್ಲಿ ನೀವು ಎಳ್ಳು ಮತ್ತು ಎಕ್ಕದ ಎಲೆಗಳನ್ನು ಸೇರಿಸ್ಬಿಟ್ಟು ಅರ್ಪಿಸಬೇಕು. ಈ ಅರ್ಘ್ಯವನ್ನು ಅರ್ಪಿಸುವ ಸಮಯದಲ್ಲಿ ನೀವು ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಪಠಿಸುವ ಮೂಲಕ ಅರ್ಘ್ಯವನ್ನು ಅರ್ಪಿಸಿದರೆ ನಿಮ್ಮ ಒಂದು ಪೂಜೆಯು ಫಲ ಬೇಗನೆ ನೀಡುತ್ತೆ. ಈ ದಿನ ನೀರಿನಲ್ಲಿ ಕೆಂಪು ಚಂದನ, ಗಂಗಾಜಲ, ಕುಂಕುಮ ಅಥವಾ ಕೆಂಪು ಹೂಗಳು ಮತ್ತು ಎಕ್ಕದ ಎಲೆಗಳನ್ನು ಹಾಕಿ ಸ್ನಾನ ಮಾಡಿದರೆ ಒಳ್ಳೆಯದು. ಇದರಿಂದ ನಿಮಗೆ ಸಂತೋಷ, ಸಂಪತ್ತು ಮತ್ತು ಧಾನ್ಯಗಳು ಸಹ ಹೆಚ್ಚಾಗುತ್ತದೆ. ಈ ಒಂದು ಎಕ್ಕದೆಲೆ ಸ್ನಾನವನ್ನು ಯಾಕೆ ಮಾಡಬೇಕಂದ್ರೆ ಸೂರ್ಯನ ಕಿರಣಗಳಿನ ಸತ್ವಗಳನ್ನು ಈ ಒಂದು ಎಲೆ ಹೀರ್ಕೊಂಡಿರುತ್ತೆ. ಇದಕ್ಕೆ ಅರ್ಕದೆಲೆ ಅಥವಾ ಎಕ್ಕದೆಲೆ ಅಂತ ಕರಿತೀವಿ. ಇದನ್ನು ನೀರಿನಲ್ಲಿ ಹಾಕಿ ತಲೆ, ಭುಜ ಮತ್ತು ಕತ್ತು, ಕಂಕಳು, ತೊಡೆ, ಪಾದಗಳ ಮೇಲಿರಿಸಿ ಸ್ನಾನ ಮಾಡೋದ್ರಿಂದ ಇದು ನಿಮ್ಮ ಎಲ್ಲ ಒಂದು ಚರ್ಮದ ಸಮಸ್ಯೆಗಳನ್ನು ಸಹ ನಿವಾರಣೆ ಮಾಡುತ್ತದೆ. ಅದಕ್ಕೋಸ್ಕರ ನಾವು ಸೂರ್ಯ ಜಯಂತಿ ದಿನ ಅರ್ಕದೆಲೆ ಸ್ನಾನವನ್ನು ಮಾಡಬೇಕಾಗತ್ತೆ. ಒಂದು ಸ್ನಾನ ಮಾಡೋದ್ರಿಂದ ಮತ್ತು ದಾನ ಮಾಡುವುದರಿಂದ ನಿಮ್ಮ ಸಂಪತ್ತು, ಸಂತಾನ, ಉತ್ತಮ ಆರೋಗ್ಯ ಅಭಿವೃದ್ಧಿ ಆಗೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ ಅಂತ ಹೇಳ್ಬೋದು. ಈ ರೀತಿ ನಾವು ರಥಸಪ್ತಮಿಯ ಆಚರಣೆಯನ್ನು ಮಾಡ್ತಾ ಹೋಗ್ತೇವೆ.
ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ರಥಸಪ್ತಮಿ ಆಚರಣೆಯ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದೇ ಥರ ಹೆಚ್ಚಿನ ವಿಡಿಯೋಗಳನ್ನ ನೀವು ವಾಚ್ ಮಾಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.